ನಮಸ್ಕಾರ ವಿದ್ಯಾರ್ಥಿಗಳೇ. ಸದ್ಯಕ್ಕೆ KCET ಆಪ್ಷನ್ ಎಂಟ್ರಿ ಪೇಜಲ್ಲಿದ್ದೀನಿ. ಯಾವೆಲ್ಲ ಇದು ಕೋರ್ಸಸ್ ಇದಾವೆ ನೋಡ್ಕೊಳ್ಳೋಣ. ಈಗಾಗಲೇ ನಿಮ್ಗೆ ಗೊತ್ತಿರುವಾಗೆ ಇಂಜಿನಿಯರಿಂಗ್ ಇದೆ, ಅಗ್ರಿಕಲ್ಚರ್ ಇದೆ, ವೆಟರ್ನರಿ ಇದೆ, BPT ಇದೆ, AHS ಇದೆ. ರಿಮೈನಿಂಗ್ ಕೋರ್ಸಸ್ ಯಾಡ್ ಆಗಿದಾವೆ ಅಂತ ನೋಡಲಿಕ್ಕೆ ನಾನು ಆಪ್ಷನ್ ಎಂಟ್ರಿ ಪೇಜಲ್ಲಿದ್ದೀನಿ. ಓಕೆ, ಈ ಡಿ ಫಾರ್ಮಾ ಚೆಕ್ಔಟ್ ಮಾಡ್ಕೊತೀನಿ. ಡಿ ಫಾರ್ಮಾ ಚೆಕ್ಔಟ್ ಮಾಡ್ಕೊಳ್ಳೋಕ್ಕೆ ಡಿ ಫಾರ್ಮಾ ಕೋರ್ಸ್ ಸೆಲೆಕ್ಟ್ ಮಾಡಿಕೊಂಡು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಾಗ ಸ್ವಲ್ಪ ಲೋಡ್ ಆಗುತ್ತೆ. ಓಕೆ, ಸ್ವಲ್ಪ ನಿನ್ನೆ ಸ್ವಲ್ಪ ಚೆನ್ನಾಗಿತ್ತು ಸರ್ವರು, ಇವತ್ತು ಮತ್ತೆ ಏನಾಗ್ತಿದೆ ಸ್ವಲ್ಪ ಲೋಡ್ ಆಗ್ತಿದೆ, ಸಿಕ್ಕಾಪಟ್ಟೆ ಎರರ್ ಬರ್ತಾಯಿದೆ. ಅಂದರೆ ನೀವು ಅಂದರೆ ಕನೆಕ್ಷನ್ ಕುಡ್ ನಾಟ್ ಬಿ ಎಸ್ಟಾಬ್ಲಿಷ್ಡ್ ಈ ರೀತಿ ಏನಾದರೂ ನಿಮಗೆ ಬಂತಂದರೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿ ಏನಾದರೂ ನಿಮಗೆ ಬಂತಂತಂದರೆ ಏನು ಮಾಡಿ, ಈ ಥರ ಒಮ್ಮೆ ರೀಫ್ರೆಶ್ ಒನ್ ಟೈಮ್ ಈ ಥರ ಮಾಡಿ ಕಂಟಿನ್ಯೂ ಕೊಡಿ. ಓಕೆ, ಯಾಕೆ ಹೇಳ್ತೀನಿ ಅಂದರೆ ಈ ಥರ ಕೊಟ್ಟಾಗ ಸ್ವಲ್ಪ ಇನ್ನೊಂದು ಟೈಮ್ ಲೋಡ್ ಆಗಿಬಿಟ್ಟು ಅದೇ ಪೇಜ್ ಓಪನ್ ಆಗ್ತದೆ. ನೀವು ಬ್ಯಾಕ್ ಬಂದರೆ ಏನಾಗ್ತದೆ, ಮತ್ತೆ ತಿರ್ಗಾ ಲಾಗಿನ್ ಆಗಬೇಕಾಗ್ತದೆ. ಸೊ ಹಂಗಾಗಿ ಏನು ಮಾಡಿ, ಸ್ವಲ್ಪ ರೀಫ್ರೆಶ್ ಮಾಡಿ ಕಂಟಿನ್ಯೂ ಕೊಡಿ, ನಿಮಗೆ ಓಪನ್ ಆಗ್ತದೆ. ನೋಡಿ ಈ ಥರ ನೋಡಿ ಹೇಳಿದೆ ನೋಡಿ, ಈ ಥರ ಲೋಡ್ ಆಗಿಬಿಟ್ಟು ಏನಾಗ್ತಿದೆ ಅಂತಂದರೆ ಹೋಗ್ತಾಯಿದೆ. ಓಕೆ, ಲೋಡ್ ಆಗಿಬಿಟ್ಟು ಏನಾಗ್ತಿದೆ ಹೋಗ್ತಾಯಿದೆ. ಸೊ ಏನಾದರೂ ಅಂದರೆ ಇನ್ ಕೇಸ್ ಡಿ ಫಾರ್ಮ್ ಏನಾದರೂ ಬಂದಿದೆ ನೋಡಿದ್ರೆ ಇನ್ನೂ ಕೂಡ ಆಗಿಲ್ಲ. ಹೋಗಲಿ, ಡಿ ಫಾರ್ಮನ್ನು ಕೂಡ ಇಲ್ಲ, ಬಿ ಫಾರ್ಮನ್ನು ಕೂಡ ಇಲ್ಲ. ಓಕೆ, ಬಿ ಫಾರ್ಮ್ ಕೂಡ ನಾನು ಚೆಕ್ ಮಾಡಿದ್ದೀನಿ, ಬಿ ಫಾರ್ಮ್ ಕೂಡ ಇಲ್ಲ. ಸೊ ನರ್ಸಿಂಗ್ ಏನಾದರೂ ಆ್ಯಡ್ ಆಗಿತ್ತು ಅದನ್ನು ಕೂಡ ನೋಡೋಣ. ನರ್ಸಿಂಗ್ ಇನ್ ಕೇಸ್ ಬಂದಿತ್ತಂದರೆ, ಯಾಕಂದರೆ ನೀನೇ ಸೀಟ್ ಮೆಟ್ರಿಕ್ಸ್ ಮತ್ತು ಫೀ ಸ್ಟ್ರಕ್ಚರ್ ಬಿಟ್ಟಿದ್ದಾರಲ್ವ. ಸೊ ಹಂಗಾಗಿ ನರ್ಸಿಂಗ್, ಓಕೆ, BS ನರ್ಸಿಂಗ್ ಏನಾದರೂ ಆ್ಯಡ್ ಆಗೈತೆ ನೋಡಲಿಕ್ಕೆ ನರ್ಸಿಂಗ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲೋಡ್ ಆಗ್ತಿದೆ, ಯಾಕಂದರೆ ಈಗ ಸರ್ವರ್ ನಿನ್ನೆಗಿಂತಲೂ ಸ್ವಲ್ಪ ಸ್ಲೋ ಆಗಿದೆ. ಸೊ ಈವ್ನಿಂಗ್ ಬರ್ತಾ ಸ್ಪೀಡ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಆಫ್ಟರ್ನೂನ್ 12:40 ನಾನು ಇವಾಗ ಚೆಕ್ಔಟ್ ಮಾಡ್ಕೊತಿರೋದು. ಸೊ ಕಾಲೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಾಲೇಜ್ ಏನಾದರೂ ಆ್ಯಡ್ ಆಗಿದೆ ಒನ್ ಟೈಮ್ ನೋಡ್ಕೊಂಬಿಡೋಣ. ಓಕೆ, ಸೆಲೆಕ್ಟ್ ಕಾಲೇಜ್ ಚೆಕ್ ಮಾಡ್ಕೊಂಡ್ರೆ ಇನ್ನೂ ಕೂಡ ಆ್ಯಡ್ ಆಗಿಲ್ಲ. ಓಕೆ, ಸೊ ಹಂಗಾಗಿ ಇನ್ನೂ ಕೂಡ ನರ್ಸಿಂಗ್ ಇನ್ನೂ ಕೂಡ ಆ್ಯಡ್ ಆಗಿಲ್ಲ. ಸ್ವಲ್ಪ ಇನ್ನೂ ಕೂಡ ವೇಟ್ ಮಾಡಬೇಕಾಗ್ತದೆ. ಮೇ ಬಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಏನಾದರೂ ಆ್ಯಡ್ ಆಗ್ತದೆ. ಸೊ ಅದೇ ರೀತಿಯಾಗಿ ಬೇರೆ ಕೋರ್ಸ್ ಯೋಗ ಆ್ಯಂಡ್ ನ್ಯಾಚುರೋಪತಿ ಏನಾದರೂ ಅವು ಕೂಡ ಬಂದಿದ್ದಾವೆ. ಆ್ಯಕ್ಚುಲಿ ಅವು ಇನ್ನೂ ಕೂಡ ಸೀಟ್ ನಡೆಸಿಬಿಟ್ಟಿಲ್ಲ, ಏನೂ ಕೂಡ ಬಿಟ್ಟಿಲ್ಲ. ಸೊ ಒನ್ ಟೈಮ್ ನೋಡ್ಕೊಂಬೇಡ ಏನಾದರೂ ಕೋರ್ಸಸ್ ಆ್ಯಡ್ ಆಗಿದ್ದಾವೆ, ಯಾಕಂದ್ರೆ ಹುಡುಗರು ಕೂಡ ಕೇಳ್ತಿದ್ದಾರೆ ಆ್ಯಡ್ ಆಗಿದ್ದು ಒನ್ ಟೈಮ್ ನೋಡಿ ಬರ್ದಾರೆ ಅಂತಂದು. ಹಂಗಾಗಿ ನಿಮಗೆ ಲೈವ್ ಡೆಮೋ ನಿಮಗೆ ತೋರಿಸ್ಬಿಡೋಣ ಅಂತಂದು ಏನು ಮಾಡ್ತಿದ್ದೀನಿ ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಲೈವಲ್ಲಿ ಯಾವೆಲ್ಲ ಶೋ ಆಗ್ತಿದ್ದಾವೆ ಯಾವೆಲ್ಲ ಹೇಳ್ತಾ ಇದ್ದೀನಿ. ಓಕೆ, ಸೊ ರಿಮೈನಿಂಗ್ ಬೇಕಾದರೆ ನೋಡ್ತಾ ಇರ್ಬೋದು. ಈ ಗಾಳಿ ಈ ಕಡೆ ಏನು ಕಾಣಿಸ್ತಿದೆ, ಆಪ್ಷನ್ ಎಂಟ್ರಿ ಮಾಡಿದೆ ಆಗಲೇ ಸುಮಾರು ಎಷ್ಟು ಕಾಲೇಜಸ್ ಆ್ಯಡ್ ಆಗಿದೆ ನೋಡಿ. ಇಂಜಿನಿಯರಿಂಗ್ ಕಾಲೇಜಸ್ ಮಾಡಿದರೆ ಈ ಗಾಳಿ ಸುಮಾರು 51 ಕಾಲೇಜಸ್ ಆ್ಯಡ್ ಮಾಡಿದ್ದೀನಿ. ಇಂಜಿನಿಯರಿಂಗ್ ಆಗ್ತಾಯಿದೆ, ಬಟ್ ರಿಮೈನಿಂಗ್ ಕೋರ್ಸಸ್ ಇನ್ನೂ ಕೂಡ ಆ್ಯಡ್ ಆಗ್ತಿಲ್ಲ. ಓಕೆ, ಈಗ ನಾನು ಯೋಗ ಆ್ಯಂಡ್ ನ್ಯಾಚುರೋಪತಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ್ರೆ ಇನ್ನೂ ಕೂಡ ಆ್ಯಡ್ ಆಗಿಲ್ಲ. ಅಂದರೆ ಈಗ ಸದ್ಯಕ್ಕೆ ಇಲ್ಲಿ ಏನಪ್ಪ ಅಂತಂದರೆ ಬಂದಿರೋದು ಈಗ ಅಗ್ರಿಕಲ್ಚರ್ ಜನರಲ್ ಆ್ಯಂಡ್ ಸಪ್ರೇಟಾಗಿ ಮಾಡ್ಬೋದು. ನಿಮಗೆ ಗೊತ್ತಿರೋ ಬಗ್ಗೆ ಫುಡ್ ಟೆಕ್ ಆ್ಯಂಡ್ ಅದು ಕೂಡ ಜನರಲ್ ಇದೆ. ಅಗ್ರಿಕಲ್ಚರ್ ಆ್ಯಂಡ್ ಅಂದರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಜನರಲ್ ಅಂತ ಇದೆ, ಆ್ಯಂಡ್ ವೆಟರ್ನರಿ ಜನರಲ್ ಅಂತ ಇದ್ದಾವೆ. ಈ ಥರ ಬಿಟ್ಟಿದ್ದಾರೆ, ಅಂದರೆ ಜನರಲ್ ಅಂತ ಬಿಟ್ಟಿದ್ದಾರೆ. ಮತ್ತು ಪ್ರಾಕ್ಟಿಕಲ್ ಯಾವ ರೀತಿ ಬರ್ತಾವೆ ಅಂತ ಕೇಳ್ಬೋದು. ಕೇಳಿದ್ರು ಸದ್ಯಕ್ಕೆ ಏನಂತಂದರೆ ಜನರಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಏನಾದರೂ ಮಾಡ್ತೀರ ಅಂತಂದರೆ, ಲೈಕ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಏನಾದರೂ ಆಪ್ಷನ್ ಎಂಟ್ರಿ ಮಾಡೋರಂತಂದರೆ ಮಾಡ್ಬೋದು. ಓಕೆ, ವೆಟರ್ನರಿ ಮಾಡ್ಬೋದು, ಇಂಜಿನಿಯರಿಂಗ್ ಮಾಡ್ಬೋದು, BPT ಮತ್ತು AHS ಕೋರ್ಸ್ಗಳಿಗೆ ನೀವು ಏನಾದರೂ ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಮಾಡ್ಬೋದು ಈಗ. ಓಕೆ, ಈಗ ಏನಂತಂದರೆ ಬೇರೆ ಈಗ ಅಗ್ರಿಕಲ್ಚರ್ ಕ್ಲಿಕ್ ಮಾಡ್ಕೊಂಡಾಗ ಬರ್ತಾಯಿದೆ, ನೋಡೋಣ ಏನೆಲ್ಲ ಆಗ್ತಿದೆ ಸದ್ಯಕ್ಕೆ ಅಂತಂದ್ರು. ಓಪನ್ ಆಗ್ತಿದೆ. ಓಕೆ, ಈ ರೀತಿ ಓಪನ್ ಆದಾಗ ನಾವು ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕಾಲೇಜ್ ಯಾವ ರೀತಿ ಶೋ ಆಗ್ತಿದ್ದಾವೆ ಅಂತಂದು ನಿಮಗೆ ತೋರಿಸ್ತೀನಿ, ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಯಾವ ರೀತಿ ಇದೆ. ಆಪ್ಷನ್ ಎಂಟ್ರಿ ಪೇಜಲ್ಲಿ ಸಿಕ್ಕಾಪಟ್ಟೆ ಸರ್ವರ್ ಸ್ಲೋ ಇದೆ. ಓಕೆ, ನಿನ್ನೆ ಬೆಟರ್ ಇತ್ತು, ಇವತ್ತು ಸ್ವಲ್ಪ ಸ್ಲೋ ಆಗಿದೆ. ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಕಾಲೇಜ್ ಸೆಲೆಕ್ಷನ್ ಮಾಡ್ಕೋಬೋದು ಆರಾಮಾಗಿ. ನೀವು ಕಾಲೇಜ್ ಶೋ ಆಗ್ತವೆ ಆರಾಮಾಗಿ. ಕಾಲೇಜು ಅಗ್ರಿಕಲ್ಚರು ಬರ್ತಾಯಿದೆ, ಆರಾಮ್ಸಾಗಿ ಮಾಡ್ಕೊರಿ. ಈಗ ಗೊತ್ತಿದೆ ಬಂದುಬಿಟ್ಟು 3-4 ದಿನ ಆಯಿತು. ಅಗ್ರಿಕಲ್ಚರ್ ಇದೆ, ವೆಟರ್ನರಿ ಇದೆ, ಇಂಜಿನಿಯರಿಂಗ್ ಇದೆ, BPT AHS ಇದೆ. ಓಕೆ, ಸಪ್ರೇಟಾಗಿ ಪ್ರಾಕ್ಟಿಕಲ್ ಮೇಲೆ ಮಾಡಬೇಕಂತ ಹೇಳಿದಾರೆ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಜನರಲ್ ಒಂದೇ ತೋರಿಸ್ತಿದೆ ಸದ್ಯಕ್ಕೆ. ಸೊ ಈಗ ಹೆಂಗೆ ಮಾಡೋದು ಕೇಳಿದವರೇ ಹೇಳ್ಬೇಕು ಈಗ ಸದ್ಯಕ್ಕೆ. ಓಕೆ ಸರಿ, ಈಗಂದರೂ ಇಷ್ಟು ಇರುವುದು. ಮುಂದೆ ಸಾಯಂಕಾಲ ಏನಾದರೂ ಮತ್ತೆ ಅಪ್ಡೇಟ್ ಮಾಡಿ ಹೇಳ್ತೀನಿ. ಸಾಯಂಕಾಲ ಯಾವ ಕೋರ್ಸಸ್ ಆ್ಯಡ್ ಆಗಿದೆ ಅಂತ ಹೇಳ್ತೀನಿ. ಈಗ BS ನರ್ಸ್ ಸ್ಟೂಡೆಂಟ್ ಇನ್ನೂ ಕೂಡ ವೇಟ್ ಮಾಡಬೇಕಾಗುತ್ತೆ ನೀವು. ಬಾಯ್.